ಜಾಸ್ತಿ ತುಳಿಬೇಡಿ, ಒಂದು ದಿವಸ ಎದ್ದು ನಿಲ್ತೇವೆ. ಬಂಗಾರ ಸಿಕ್ಕಿತಾ? ಆಯ್ತು ಕಣ್ಣ, ಆಯ್ತು ಖುಷಿ ಆಯ್ತಮ್ಮ, ಖುಷಿ ಆಯ್ತು. ಕೊರಗಜ್ಜನ್ಗೆ ಹರಕೆ ಹೇಳಿದ್ಮೇಲೆ ಸಿಗದೆ ಕುತ್ಕೊಳ್ತದ, ಒಂದೇ ದಿವಸದಲ್ಲಿ ಹುಡುಕಿ ಕೊಟ್ಟ ಅಲ್ಲ. ಹಾ ಮಗ ಆಯ್ತಾಯ್ತು. ಅವ್ನಿಗೇನೆಲ್ಲ ಅಡಿಕೆ ಹೇಳಿದ್ಯಾ? ಕೊಟ್ಟು ಬಾ, ಕೈ ಮುಗ್ದು ಬಾ. ಆಯ್ತು ಕಣ್ಣ, ಆಯ್ತು. ಕೊರಗಜ್ಜಂದ್ರೆ ನಮ್ಮ ಊರಿನ ಒಂದು ಕಾರ್ಮಿಕದ ದೈವ ಕಂದ. ಇಲ್ಲಿ ಬಾ, ನಾನ್ ನಿನ್ಗೆ ಕತೆ ಹೇಳ್ತೇನೆ. ಕೊರಗಜ್ಜಂದು ಎಷ್ಟು ಎಲ್ಲ ಕಾರ್ಮಿಕ ನಡೆದಿದೆ ಗೊತ್ತುಂಟ ಊರಲ್ಲಿ. ನಾನ್ ನಿನ್ಗೆ ಒಂದು ಕತೆ ಹೇಳ್ತೇನೆ. ನಂಗೆ ಎಲ್ಲ ಹೇಳ್ಕೆಲ್ಲ. ಏ ದೀಪ, ಎಲ್ಲ ಹಿಡ್ಕೆ ಇಟ್ಕೊಂಡ್ ಬಾರ. ಬಂದೆ ಅತ್ತೆ. ಮತ್ತೆ ಎಂತ ನಮ್ಮ ಸುಮತಿ ಅಕ್ಕಂದು ಬಂಗಾರ ಸಿಕ್ಕಿತಾ? ಮತ್ತೆ ಅದನ್ನೇ ಫೋನ್ ಮಾಡಿದ್ದಲ್ಲ ಅವಳೀಗ. ಒಂದು ದಿವಸ ಆಗ್ಲಿಲ್ಲ ಕೊರಗಜ್ಜನಿಗೆ ಹರಕೆ ಹೇಳಿ ಬಂಗಾರ ತಂದು ಕೊಟ್ನಲ್ಲ ಅವನು. ಅವನದೇ ನಾನು ಇವಳಿ ಕುಕ್ಕಿಗೆ ಕತೆ ಹೇಳುದು, ಒಂದು ಕಾರ್ಮಿಕದ ಕತೆ ಹೇಳು ಅಂತ ಹೇಳಿ ಕುತ್ಕೊಳಿಸಿದೆ. ಈಗ ನಾನೀಗ ಅವಳಿಗೆ ಕಾರ್ಮಿಕ ಕತೆ ಹೇಳಿಸ್ತೇನೆ ಅಂತ. ಮತ್ತೆ ನೀವು ಎಂತಕ್ಕೆ ಕತೆ ಹೇಳೋದು? ನಾಡು ನಮ್ದು ಪಿಕ್ಚರ್ ಬರ್ತಾ ಉಂಟು ಮಿಸಸ್ ಆಗದಲ್ಲಿ, ಪಾರ್ಕ್ ವೇ ಅಲ್ಲಿ. ಎಂತ ಪಿಕ್ಚರ್? ನಮ್ಮದು ಅರ್ಜುನ್ ಕಾಪಿಕಾಡಿದ್ದು ಪಿಕ್ಚರ್, ಕೊರಗಜ್ಜ ದೈವಂದು. ಅದು ಕರ್ಜಿಗ ಮೂವಿ, ಕನ್ನಡ ಪಿಕ್ಚರ್ ಬರ್ತಾ ಉಂಟಾ? ಅದಾ? ಹೌದು. ಯಾವಾಗ ಅದು? ಅದು ಡಿಸೆಂಬರ್ 1ಕ್ಕೆ ಅತ್ತೆ. ಒಂದ್ ನಿಮಿಷ ನಾನು ನೋಡ್ತೀನಿ ಯಾವಾಗ ಡಿಸೆಂಬರ್ 1 ಅಂತ. ನಮ್ಮ ಮಿಸ್ಸಸ್ ಆಗದಲ್ಲೇ? ಹೌದು, ಮಿಸ್ಸಸ್ ಆಗದಲ್ಲೇ ಪಾರ್ಕ್ ವೇ ಅಲ್ಲಿ. ಡಿಸೆಂಬರ್ 1 ಭಾನುವಾರ ಅತ್ತೆ. ಆಗಲೇ ನಾವೆಲ್ಲ ಹೋಗ್ಬೇಕಲ್ಲ ದೀಪ? ಹೌದು, ನಾವೆಲ್ಲ ಒಟ್ಟಿಗೆ ಹೋಗುವ. ನಂದೊಂದು ಟಿಕೆಟ್ ಬುಕ್ ಮಾಡು. ಆಯ್ತು. ನಾನ್ ಬರ್ತೇನೆ. ನನ್ ಬಗ್ಗೆ ಬರ್ಲೇಬೇಕು, ಬುಕ್ ಮಾಡು ಒಂದೀಗ. ಆಯ್ತಾ? ನೀನು ಬರ್ತೀಯ ಕುಕ್ಕಿ? ಹೌದಾ, ನೀನ್ ಬರ್ತೀಯ? ಓಕೆ, ನಮ್ದು ಎಲ್ಲರೂ ಒಂದು ಬುಕ್ ಮಾಡು. ಆಯ್ತಾಯ್ತು. ನಾವೆಲ್ಲ ಹೋಗ್ತಾ ಇದ್ದೀವಿ, ನೀವೆಲ್ಲ ಬನ್ನಿ, ನಿಮ್ಮ ಸಂಸಾರದೊಂದಿಗೆ ಬನ್ನಿ. ಕೊರಗಜ್ಜನ ಕಾರ್ಮಿಕ ನೋಡುವ. ಒಳ್ಳೆ ಮೂವಿ ಇದೆ, ಒಳ್ಳೆ ಪಿಕ್ಚರ್ ಇದೆ, ಎಲ್ರು ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ಞಾ ಜೈನ್. ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂತ ಹೇಳಿದ್ರೆ, ಕಲ್ಜಿಗ ಅನ್ನುವಂತ ಒಂದು ಕನ್ನಡ ಮೂವಿ ಕೆನಡಾದಲ್ಲಿ ಡಿಸೆಂಬರ್ 1ನೇ ತಾರೀಕು 3 ಗಂಟೆಗೆ ಸೆಂಟ್ರಲ್ ಪಾರ್ಕ್ವೇ ಸಿನಿಮಾಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ಇಂಡಿಯಾದಲ್ಲಿ ರಿಲೀಸ್ ಆಗಿ ತುಂಬಾನೇ ಯಶಸ್ಸನ್ನ ಕಂಡಿರುವಂತಹ ಒಂದು ಮೂವಿ. ಅರ್ಜುನ್ ಕಾಪಿಕಾಡ್ ಅವರ ಒಂದು ಅಭಿನಯ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲಾ ಒಂದು ಫೀಲ್ಡ್ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಈ ಒಂದು ಮೂವಿನ ಇವಾಗ ಕೆನಡಾಗೆ ಹೆಜ್ಜೆನು ಮೀಡಿಯಾ ಟೀಮ್ ಕಡೆಯಿಂದ ರಿಲೀಸ್ ಮಾಡ್ತಾ ಇದ್ದಾರೆ. ನಾನಂತೂ ಟಿಕೆಟ್ ಬುಕ್ ಆಲ್ರೆಡಿ ಮಾಡಾಗಿದೆ. ಈ ಒಂದು ಮೂವಿ ಡೆಫಿನೆಟ್ಲಿ ನೀವು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಯಾಕಂತ ಹೇಳಿದ್ರೆ, ಒಂದು ನಮ್ಮ ತುಳುನಾಡಿನ ದೈವ ದೇವರುಗಳ ಒಂದು ಕಾರ್ಣಿಕವನ್ನು ತೋರಿಸುವಂತಹ ಒಂದು ಮೂವಿ ಇದು. ಸ್ವಾಮಿ ಕೊರಗಜ್ಜ ದೇವರ ಒಂದು ಕಾರ್ಣಿಕವನ್ನು ತೋರಿಸುವಂತಹ ಒಂದು ಮೂವಿ. ಸೊ ಹಾಗಾಗಿ ಈ ತರ ಒಂದು ಮೂವಿ ಬಂದಾಗ ಅದನ್ನೆಲ್ಲ ಒಂದು ಥಿಯೇಟರ್ ನಲ್ಲಿ ಹೋಗಿ ನೋಡಿದಾಗ್ಲೇನೆ ಅದಕ್ಕೊಂದು ಜಸ್ಟಿಸ್ ಮಾಡ್ದಂಗಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ಬನ್ನಿ. ನಮಸ್ಕಾರ, ನಾನು ಸುಶ್ರುತಿ, ವ್ಯಾಂಕೂವರ್ನ ಬ್ರಿಟಿಷ್ ಕೊಲಂಬಿಯಾದಿಂದ. ಇದೇ ಬರುವ ಡಿಸೆಂಬರ್ 29 ಸಂಡೇ 12:45 PM ಕನ್ನಡದ ಕಲ್ಜಿಗ ಮೂವಿ ರಿಯೋ ಥಿಯೇಟರ್ನಲ್ಲಿ ರಿಲೀಸ್ ಆಗಲಿದೆ ಬೈ ಹೆಜ್ಜೇನು ಮೀಡಿಯಾ. ನಾವೆಲ್ಲರೂ ಹೋಗಿ ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸೋಣ. ಹಾಗಾದರೆ ಬನ್ನಿ, ಸಿಗೋಣ ರಿಯೋ ಥಿಯೇಟರ್ನಲ್ಲಿ ಆನ್ ಡಿಸೆಂಬರ್ 29 ಸಂಡೇ at 12:45 PM. ಥ್ಯಾಂಕ್ ಯು. ನಾನೇ ಭೋಜನ ಬಾರಿ ಖುಷಿ ಟಿಕ್ನಲ್ಕ ತೋಜುವರಿನಿ ಮೋನೆಡು ಬಾರಿ ತೆಲ್ಕೆಂಡು ಒಂಜಿ ಕನ್ನಡ ಪಿಕ್ಚರ್ ಕಣ ಒಂದು ಕಲ್ಜಿಗ ಬಂದ್ ಅವು ಕನ್ನಡ ಪಿಕ್ಚರ್ ಅತ್ತೆ ಐಕ್ ಈರ್ದ ಈಗ ಆತು ಬಾರಿ ಖುಷಿಟ್ಟು ಕನ್ನಡ ಅಂಡ ದಾನೆ ಅಂಡ್ ಅವು ಪಿಕ್ಚರ್ ಉಂಡತೆ ನಮ್ಮನ ಊರ್ದ ಮಿತ್ ಆಧಾರಿತ ಐಟ್ ನಮ್ಮ ಜನಕುಲೆರು ಬೊಕ ನಮ್ಮನ ಕಲ್ಚರ್ ಉಂಡು ಬೊಕ ಸ್ಟೋರಿ ಉಂಡು ಬೊಕ ನಮ್ಮನ ಊರು ತೂವರ ತಿಕ್ಕೊಂಡು ನಮ್ಮ ಈತು ದೂರ ಕುಲ್ಲುದಿಲ್ಲ ನಮಕ್ ನಮ್ಮನ ಊರ್ದ ಜನಕುಲು ಬೊಕ ಕಲ್ಚರ್ ಬೊಕ ನಮ್ಮನ ಊರು ತೂವರ ತಿಕ್ಕೊಂಡು ಪನ್ನ ಖುಷಿತ ವಿಷಯ ಅಂದೆ ಏಪಾವು
ಏಪನ ಒಂದು 1 ಡಿಸೆಂಬರ್ಗೆ ಸೆಂಟ್ರಲ್ ಪಾರ್ಕ್ ಸಿನಿಮಾ ಒಂದು 3 ಗಂಟೆಗೆ ಮಿಸಿಸಾಗ ಟೊರೊಂಟೊಡು ಉಂಡು. ಕನ್ನಡ ಅಂಡಲ ದಾಂಡೆ ನಮ್ಮ ಊರ್ದ ಪಿಕ್ಚರ್ ನಮ್ಮ ಮಾತೆಲ್ಲ ಸಪೋರ್ಟ್ ಮಲ್ಪೋಡು ತೂವೋಡು ಎಂಜಾಯ್ ಮಲ್ಪೋಡು ಬಾರಿ ಎಡ್ಡೊಂಡಿಗೆ ಪಿಕ್ಚರ್ ಹೋಗಿ ನಮ್ಮ ఒక ಮಾತಿನಲ್ಲೇ ಸಂಬಲಿ ಎಂಜಾಯ್ ಮಲ್ಪುವೆ ನಮ್ಮ. ನಮಸ್ಕಾರ, ನಾನು ವೀರೇಂದ್ರ ನಾಯಕ್. ಪಡುವಣ ಕಡಲಿನ ತೆಂಗಿನ ಮಡಲಿನ ನಡುವಲ್ಲಿ ಹುಟ್ಟಿತು ನಾಡೊಂದು. ಕರಾವಳಿ ಕರ್ನಾಟಕವನ್ನ ಒಂದು ಶತಮಾನದ ಹಿಂದೆ ಕವಿ ಒಬ್ಬ ವರ್ಣಿಸಿದಂತಹ ರೀತಿ ಇದು. ಕರಾವಳಿ ಕರ್ನಾಟಕದಲ್ಲಿ ಹೆಜ್ಜೆ ಹೆಜ್ಜೆಗೆ ಗುಡಿಗುಂಡಾರಗಳಿವೆ, ಮೈಲಿಗೊಂದರ ಹಾಗೆ ದೈವಸ್ಥಾನಗಳಿವೆ. ಇಲ್ಲಿರುವ ಪ್ರತಿ ದೈವ ದೇವರುಗಳ ಕಾರಣಿಕದ ಬಗ್ಗೆ 10 ದಂತಕಥೆಗಳು ಹುಟ್ಟಿಕೊಂಡಿವೆ. ಅಂತಹ ಒಂದು ದಂತಕಥೆಯನ್ನ ಕಲ್ಜಿಗ ಅನ್ನುವಂತಹ ಸಿನಿಮಾದ ಮೂಲಕ ತೆರೆ ಮೇಲೆ ತಂದಿದ್ದಾರೆ ನಿರ್ದೇಶಕ ಸುಮನ್ ಸುವರ್ಣ ಅವರು. ರಂಗಭೂಮಿ ಹಿನ್ನೆಲೆಯ ಅದ್ಭುತ ತಾರಾಗಣವನ್ನು ಹೊಂದಿರುವಂತಹ ಈ ಚಿತ್ರ ಈಗಾಗಲೇ ಕೆನಡಾ ಹಾಗೂ ಅಮೆರಿಕದ ಬೇರೆ ಬೇರೆ ಭಾಗಗಳಲ್ಲಿ ಪ್ರದರ್ಶನಗೊಂಡು ಅತ್ಯುತ್ತಮವಾದಂತಹ ಸ್ಪಂದನೆಯನ್ನ ಪಡ್ಕೊಂಡಿದೆ. ಈ ಕಲ್ಜಿಗ ಚಿತ್ರ ಇದೇ ಬರುವ 15 ಹಾಗೂ 16ರಂದು ಮಾರಿಸ್ವಿಲ್ನಲ್ಲಿರುವಂತಹ B&B ಥಿಯೇಟರ್ನಲ್ಲಿ ತೆರೆ ಕಾಣಲಿಕ್ಕಿದ್ದು, RTP ಭಾಗದಲ್ಲಿರುವಂತಹ ಕನ್ನಡಿಗರೆಲ್ಲರೂ ಈ ಚಿತ್ರವನ್ನು ನೋಡಿ ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ಸೊಗಡು ಹಾಗೂ ಮಂಗಳೂರು ಕನ್ನಡದ ಸವಿಯನ್ನ ಸವಿಯಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ.